ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆದಿತ್ಯ ಲೋಕೇಶ್ ಮಾಡ್ತಾ ಇರತಕ್ಕಂಥ ನಮಸ್ಕಾರಗಳು. ಇವತ್ತು 14ನೇ ತಾರೀಕು ಜನವರಿ 2025 ಸಂಕ್ರಾಂತಿ ಹಬ್ಬ ಇದೆ ಇವತ್ತು. ಆದ ಕಾರಣದಿಂದ ಮೈಸೂರು ಮತ್ತು ಬೆಂಗಳೂರು ರಸ್ತೆಯಲ್ಲಿರ್ತಕ್ಕಂಥ ಸಿದ್ಧಲಿಂಗಪುರ ದೇವಸ್ಥಾನಕ್ಕೆ ಬಂದಿದ್ದೇನೆ. ಈಗ ಚಂದ್ರಮೌಳೀಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೇನೆ. ಈಗ ಈ ಚಂದ್ರಮೌಳೀಶ್ವರ ಸ್ವಾಮಿ ದೇವಸ್ಥಾನ ಸುಮಾರು 1627ರಲ್ಲಿ ಸ್ಥಾಪನೆ ಆಯಿತು ಅಂದ್ಬಿಟ್ಟು ಇಲ್ಲಿನ ಅರ್ಚಕರು ತಮಗೆ ತಿಳಿಸ್ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ವಿವರಗಳನ್ನು ಅವರು ಕೂಡ ತಿಳಿಸ್ಕೊಡ್ತಾರೆ. ಇಲ್ಲಿಗೆ ಇವತ್ತು ಏನಕ್ಕೆ ಬಂದಿದ್ದೆಪ್ಪ ಅಂದರೆ ಸಂಕ್ರಾಂತಿ ಹಬ್ಬದಂದು ಇಲ್ಲಿ ಚಂದ್ರಮೌಳೀಶ್ವರ ಸ್ವಾಮಿ ದೇವಸ್ಥಾನದ ಆಸುಪಾಸಿನಲ್ಲಿ ಅಲ್ಲಿ ಸಿದ್ಧಲಿಂಗಪುರದ ನಿವಾಸಿಗಳು ಹಸುಗಳಿಗೆ ಕಿಚ್ಚನ್ನು ಹಾಯಿಸುವಂತಹ ಒಂದು ಕಾರ್ಯಕ್ರಮ ಇವತ್ತಿದೆ. ಯಾವತ್ತಪ್ಪ ಅಂದರೆ ನಮ್ಮ ಸಂಕ್ರಾಂತಿ ಹಬ್ಬದ ದಿನ ಸಂಜೆ ಸುಮಾರು 5 ಗಂಟೆ ನಂತರ 5:30-6 ಗಂಟೆ ಅಷ್ಟಕ್ಕೆ ಇಲ್ಲಿ ರಾಸುಗಳಿಗೆ ಕಿಚ್ಚನ್ನು ಹಾಯಿಸ್ತಕ್ಕಂಥ ಒಂದು ಸಂದರ್ಭವನ್ನು ಇದೆ ಇಲ್ಲಿ. ಆದ ಕಾರಣದಿಂದ ನಾನು ಇಲ್ಲಿಗೆ ಬಂದಿದ್ದೇನೆ. ಇನ್ನೂ ಟೈಮ್ ಇದೆ, ಅದಕ್ಕೋಸ್ಕರವಾಗಿ ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಈ ದೇವಸ್ಥಾನದ ವಿವರಗಳನ್ನು ತಮಗೆ ತಿಳಿಸ್ಕೊಳ್ಬೇಕು ಅಂತ ಈ ಒಂದು ವಿಡಿಯೋವನ್ನು ಮಾಡಿದ್ದೀನಿ. ಈಗ ದೇವಸ್ಥಾನದ ಮೇಲ್ಬದಿಯಲ್ಲಿ ಹಲವಾರು ದೇವರುಗಳ ಒಂದು ಮೂರ್ತಿಗಳನ್ನ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ತಾವೀಗ ನೋಡ್ತಾ ಇದ್ದೀರಾ. ದೇವಗುಳದ ಮೇಲ್ಭಾಗದಲ್ಲಿ ಹಲವಾರು ಗರ್ಭಗುಡಿಗಳನ್ನು ಮಾಡಿ ಅಲ್ಲಿ ಹಲವಾರು ದೇವರುಗಳನ್ನು ಪ್ರತಿಷ್ಠಾಪನೆ ಮಾಡಿದ ಸುಬ್ರಹ್ಮಣ್ಯ, ಗಣೇಶ ಎಲ್ಲ ರೀತಿಯ ಒಂದು ಪುತ್ಥಳಿಗಳನ್ನ ಸ್ಥಾಪನೆ ಮಾಡಿದ್ದಾರೆ. ಈ ದೇವಸ್ಥಾನದ ಮುಂದೆ ಹಲವಾರು ಜನ ಭಕ್ತಾದಿಗಳು ಇವತ್ತು ಕಾಯ್ಕೊಂಡಿದ್ದಾರೆ. ಅವರು ಇವತ್ತು ಏನಕ್ಕೆ ಬಂದಿರಪ್ಪ ಅಂದರೆ ಈ ಒಂದು ಸಂಕ್ರಾಂತಿ ಹಬ್ಬದಂದು ಇರತಕ್ಕಂಥ ಈ ಒಂದು ರಾಸುಗಳಿಗೆ ಕಿಚ್ಚನ್ನು ಹಾಯಿಸಿರ್ತಕ್ಕಂಥ ದೃಶ್ಯವನ್ನು ನೋಡೋಕ್ಕೋಸ್ಕರವಾಗಿ ಜನ ಬಂದಿದ್ದಾರೆ. ಈಗ 5 ಗಂಟೆ ಇದೆ, ಸುಮಾರು ಜನ ಬಂದಿದ್ದಾರೆ. ಆಮೇಲೆ ಬರ್ತಾ ಬರ್ತಾ ತುಂಬ ಜನಗಳು ಜಾಸ್ತಿ ಆಗ್ತಾರೆ. ಅದಕ್ಕೋಸ್ಕರವಾಗಿ ಇನ್ನೂ ಟೈಮ್ ಇದೆ, ಇನ್ನೊಂದು 1 ಅವರ್ ಟೈಮ್ ಇದೆ. ಅದಕ್ಕೋಸ್ಕರವಾಗಿ ಈ ದೇವಸ್ಥಾನದ ವಿಶೇಷವನ್ನು ಆ ಪೂರೈಕೆ ಮುಖಾಂತರವಾಗಿ ತಮಗೆ ತಿಳಿಸ್ಕೊಡ್ಬೇಕು ಅಂದ್ಬಿಟ್ಟಿದ್ದೇನೆ. ಈಗ ದೇವಸ್ಥಾನದ ಒಳಗಡೆ ಭಾಗ ಬಂದಿದ್ದೇನೆ. ಸುಮಾರು 8 ಕಂಬಗಳ ಮುಂಭಾಗದಲ್ಲಿರ್ತಕ್ಕಂಥ ಈ ದೇವಸ್ಥಾನ ಮೇಲ್ಭಾಗದಲ್ಲಿ ಈಶ್ವರ ಪಾರ್ವತಿಯ ಪುತ್ಥಳಿ ಸ್ಥಾಪನೆ ಮಾಡಿದ್ದಾರೆ ಮತ್ತು ಮುಂಭಾಗದಲ್ಲಿ ಧ್ವಜಸ್ತಂಭ ಕೂಡ ಇರ್ತಕ್ಕಂಥದ್ದನ್ನು ತಾವೀಗ ನೋಡ್ತಾ ದೇವಸ್ಥಾನದ ಒಳಮದ್ದಿಗೆ ಬಂದಿದ್ದೀನಿ. 3, 3, 6, 8 ಕಂಬಗಳಿಂದ ಮುಂದೆ 8, 16 ಕಂಬಗಳಲ್ಲಿ ದೇವಸ್ಥಾನ ನಿಂತಿರ್ತಕ್ಕಂಥದ್ದು ತಾವು ನೋಡ್ತಿದ್ರೆ. ವಿಶೇಷವಾಗಿ ಪಾವಟಿಗಳಲ್ಲಿ ವಿಶೇಷವಾದ ಪುರಾತನವಾದ ದೇವಸ್ಥಾನಗಳಲ್ಲಿ ಮಾತ್ರ ಇರುತ್ತೆ ನಾವು ಕಾಣಬಹುದಾಗಿದೆ. ಸೀಲಿಂಗ್ ಮೇಲೆ ಕಲ್ಲಿನಲ್ಲಿ ಕೆತ್ತನೆ ಮಾಡಿರ್ತಕ್ಕಂಥದ್ದು ತಾವೀಗ ನೋಡ್ತಾ ಇದ್ದೀರಾ. ಈಗ ದೇವಸ್ಥಾನದ ಗರ್ಭಗುಡಿಗೆ ಬಂದಿದ್ವಿ. ಇಲ್ಲಿ ಅರ್ಚನೆ ಮಾಡ್ತಾ ಇದ್ದಾರೆ ಮತ್ತು ಮಹಾಮಂಗಳಾರತಿಯನ್ನು ಮಾಡ್ತಾ ಇರತಕ್ಕಂಥ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದಾರೆ. ಈಗ ದೇವರಿಗೆ ಹೂವನ್ನು ಮೂಡ್ತಾ ದೇವರಿಗೆ ನೈವೇದ್ಯ ಮಾಡಿ ಭಕ್ತಾದಿಗಳಿಗೆ ಪ್ರಸಾದ ಕೊಡ್ತಾ ಇದ್ದಾರೆ. ಈಗ ಪುರೋಹಿತರನ್ನ ಮಾತಾಡ್ಸೋಣ ಬನ್ನಿ. ಆ ದೇವಸ್ಥಾನದ ವಿವರಗಳನ್ನ ನಾವೀಗ ತಿಳ್ಕೊಳ್ಳೋಣ. ಈಗ ನಮಸ್ಕಾರ ಸರ್. ನಮಸ್ಕಾರ ಸರ್. ನಂದಕುಮಾರ್ ಅಂತ ಸರ್. ದೇವಸ್ಥಾನ ಯಾವ ದೇವಸ್ಥಾನ ಇದು? ಸರಿ, ಚಂದ್ರಮೌಳೇಶ್ವರ ಅಂತ. ಇದು 1627ನೇ ಇಸ್ವಿಲಿ ಸ್ಥಾಪನೆ ಆಗಿರೋದು. 400 ವರ್ಷ ಇತಿಹಾಸ ಉಳ್ಳದಿದ್ದು. ಇದು ಆಗ ರಾಜಂಗೆ ಅಲ್ಮೇಲೆ ಶಾಪ ಬಂದಾಗ ಶಾಪ ವಿಮೋಚನೆಗೋಸ್ಕರ ಒಟ್ಟು 7 ದೇವಸ್ಥಾನ ಸ್ಥಾಪಿಸಿದ್ರು. ಆ 7 ದೇವಸ್ಥಾನದಲ್ಲಿ ಇದು ಒಂದು ದೇವಸ್ಥಾನ. ಇದು ಅವಾಗ 1627ನಲ್ಲಿ ಚಂದ್ರಪುರ ಅಂತ ಇತ್ತಿದ್ದು. ಚಂದ್ರಪುರದ ಚಂದ್ರಮೌಳೇಶ್ವರ ಅಂತ ಇದು ಧಾರ್ಮಿಕವಾಗಿರೋಂಥದ್ದು ದೇವಸ್ಥಾನ ಇದು. ಇದು ಶಿವರಾತ್ರಿ ಆಗಿ 12 ದಿನಕ್ಕೆ ದ್ವಾದಶಿ ಅಂತ ಬರುತ್ತೆ. ದ್ವಾದಶಿ ತಿಥಿ ಆಶ್ಲೇಷ ನಕ್ಷತ್ರದಲ್ಲಿ ಈ ದೇವಸ್ಥಾನ ರಥೋತ್ಸವ. ಪ್ರತಿ ಕಾರ್ತಿಕ್ ಮಾಸದಲ್ಲಿ ಶಿವರಾತ್ರಿಯಲ್ಲಿ ಮತ್ತು ಷಷ್ಠಿ ಜಾತ್ರೆಯಲ್ಲಿ ತುಂಬ ವಿಶೇಷವಾಗಿ ಪೂಜೆಗಳು ನಡೆಯುತ್ತೆ. ಶಿವರಾತ್ರಿ ತುಂಬ ವಿಶೇಷ. ಎಷ್ಟು ವರ್ಷ ಆಗಿದೆ ದೇವಸ್ಥಾನ ಇದು? 400 ವರ್ಷ ಸರ್ ಇದೈತಿ. ಬರ್ತಾರೆ ಸರ್. ಪ್ರತಿ ಸೋಮವಾರ ರುದ್ರಾಭಿಷೇಕ, ಪಂಚಾಮೃತ ಅಭಿಷೇಕ ಎಲ್ಲ ನಡೀತದೆ. ಕೊಡುಗೆ ಎಲ್ಲ ಈಗ ಯಾವ್ದು ಇಲ್ಲ ಸರ್. ಈಗೆಲ್ಲ ಇತ್ತು, ಎಲ್ಲ ಒಟ್ಟೋಯ್ತು ಸರ್. ಈಗ ಯಾವ್ದು ಇಲ್ಲ. ಹ್ಞೂ ಸರ್, ಮಾಡ್ತಾ ಇರ್ತಾರೆ. ನಂದಕುಮಾರ್ ಅಂತ ಸರ್. ಥ್ಯಾಂಕ್ ಯು ಸರ್. ಗರ್ಭಗುಡಿಯ ಎಡ ಮತ್ತು ಬಲಭಾಗದಲ್ಲಿ ಗಣಪತಿ ಮತ್ತು ಸುಬ್ರಹ್ಮಣ್ಯನ ಪ್ರತಿಮೆಯನ್ನು ಸ್ಥಾಪನೆ ಮಾಡಿದ್ದಾರೆ. ಈಗ ಮಹಾಮಂಗಳಾರತಿಯನ್ನು ಮಾಡ್ತಾ ಇದ್ದಾರೆ. ಈಗ ಭಕ್ತಾದಿಗಳ ಬಂದಿದ್ದಾರೆ ದೇವಸ್ಥಾನಕ್ಕೆ. ದೇವರಿಗೆ ಮಹಾಮಂಗಳಾರತಿಯನ್ನು ಮಾಡಿ ಅವರಿಗೆ ಮಂಗಳಾರತಿಯನ್ನು ಕೊಡ್ತಾ ಇರ್ತಕ್ಕಂಥ ಉತ್ಸವನೀಗ ತಾವು ನೋಡ್ತಾ ಇದ್ದಾರೆ. ಈಗ
ತೀರ್ಥವನ್ನು ಕೂಡ ಕೊಡ್ತಾ ಇರ್ತಕ್ಕಂಥ ದೃಶ್ಯವನ್ನು ತಾವೀಗ ನೋಡ್ತಿದ್ದೆ. ಮತ್ತು ಹೂವನ್ನು ಕೂಡ ಕೊಡ್ತಾರೆ. ಮಂಗಳಾರತಿ ಮಾಡಿ ತೀರ್ಥ ಪ್ರಸಾದಗಳನ್ನ ಕೊಡ್ತಾರೆ ಭಕ್ತಾದಿಗಳಿಗೆ. ಇವತ್ತು ವಿಶೇಷ ಪೂಜೆಯನ್ನು ಮಾಡಿದ್ದಾರೆ. ಇವತ್ತು ಸಂಕ್ರಾಂತಿ ಹಬ್ಬದ ಕಾರಣದಿಂದ ವಿಶೇಷ ಪೂಜೆಯನ್ನು ಮಾಡಿದರೆ ಪಾರ್ವತಿ ದೇವಿಯ ಅಮ್ಮನವರ ದೇವಸ್ಥಾನ ಆಗಿರುತ್ತೆ. ಮುಖ್ಯ ಗರ್ಭಗುಡಿಯ ಬಲಭಾಗದಲ್ಲಿ ಪಾರ್ವತಿ ದೇವಿಯ ಒಂದು ಮೂರ್ತಿಯನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು. ಈಶ್ವರ, ಪಾರ್ವತಿ ಮತ್ತು ಸುಬ್ರಹ್ಮಣ್ಯ ಮತ್ತು ಗಣಪತಿ ಸಾಮಾನ್ಯವಾಗಿ ಇರ್ತಾರೆ. ಲಕ್ಷ್ಮೀನಾರಾಯಣ ಸ್ವಾಮಿ ಗರ್ಭಗುಡಿ ಇದು. ಎಡಭಾಗದಲ್ಲಿ ಲಕ್ಷ್ಮೀನಾರಾಯಣ ಸ್ವಾಮಿ ಗರ್ಭಗುಡಿ ಇದೆ. ಇಲ್ಲಿ ಎಡಭಾಗದಲ್ಲಿ ಪಾರ್ವತಿ, ಬಲಭಾಗದಲ್ಲಿ ಲಕ್ಷ್ಮೀನಾರಾಯಣ ಸ್ವಾಮಿ. ಸುಮಾರು 400 ವರ್ಷಗಳ ಇತಿಹಾಸವುಳ್ಳ ಈ ದೇವಸ್ಥಾನ ತುಂಬ ಪ್ರಸಿದ್ಧಿ ಪಡೆದಿದೆ. ಇಲ್ಲಿ ಸ್ಥಳೀಯ ನಿವಾಸಿಗಳು ಸೋಮವಾರ ಮತ್ತು ಬೇರೆ ಬೇರೆ ವಿಶೇಷ ಹಬ್ಬ ದಿನಗಳಲ್ಲಿ ಬಂದು ಪೂಜೆ ಪುನಸ್ಕಾರಗಳನ್ನು ಮಾಡ್ತಾರೆ. ರುದ್ರಾಭಿಷೇಕ ಮಾಡ್ತಾರೆ, ಮಹಾಭಿಷೇಕ ಮಾಡ್ತಾರೆ. ಮತ್ತು ಷಷ್ಠಿ ದಿನ ಮತ್ತು ಹುಣ್ಣಿಮೆ ದಿನ ಮತ್ತು ಸೋಮವಾರ ದಿನ ವಿಶೇಷ ಪೂಜೆಗಳನ್ನು ಮಾಡ್ತಾರೆ. ಇದು ವೃಂದಾವನ ಇದೆ. ಇಲ್ಲಿ ತುಳಸಿ ಗಿಡವನ್ನು ಬೆಳೆಸಿದ್ದಾರೆ. ಇಲ್ಲಿ ತಾವು ನೋಡ್ತಾ ಇರ್ತಕ್ಕಂಥದ್ದು ದೇವಸ್ಥಾನದ ಬಲಭಾಗದಲ್ಲಿ ಇಲ್ಲಿ ರಂಗೋಲಿ ಕಾಂಪಿಟೇಷನ್ ಮಾಡಿದ್ದಾರೆ. ಇವತ್ತು ವಿಶೇಷ ದಿನ ಆದ್ದರಿಂದ ರಂಗೋಲಿ ಅಂಕಸಲಿಕೆ ರಂಗೋಲಿ ಕಾಂಪಿಟೇಷನ್ ಮಾಡಿ ರಂಗೋಲಿಯನ್ನು ಬಿಡಿಸಿರ್ತಕ್ಕಂಥದ್ದು ಉತ್ಸವನ ಈಗ ತಾವು ನೋಡ್ತಾ ಇದ್ದೀರಾ. ವಿಧ ವಿಧ ಚಿತ್ತಾರಗಳಿಂದ ರಂಗೋಲಿಯನ್ನು ಮಾಡಿರ್ತಕ್ಕಂಥದ್ದನ್ನು ತಾವು ಬಣ್ಣದ ರಂಗೋಲಿಯನ್ನು ಮಾಡಿರ್ತಕ್ಕಂಥದ್ದನ್ನು ತಾವು ಈಗ ನೋಡ್ತಾ ಇದ್ದಾರೆ. ದೇವಸ್ಥಾನದ ಈಶ್ವರ ದಿಕ್ಕಿನಲ್ಲಿ ಒಂದು ಬಿಲ್ಪತ್ರೆ ಮರ ಇರತಕ್ಕಂಥ ತಾವು ನೋಡ್ತಾ ಇದ್ದಾರೆ. ಈಗ ಸಾಮಾನ್ಯವಾಗಿ ಈಶ್ವರ ದೇವಸ್ಥಾನ ಕಡೆ ಬಿಲ್ಪತ್ರೆ ಮರ ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಬಿಲ್ಪತ್ರೆ ಕಾಯಿ ಬಿಟ್ಟಿರ್ತಕ್ಕಂಥದ್ದು ತಾವೀಗ ನೋಡ್ತಾ ಇದ್ದೀರಾ. ದೇವಸ್ಥಾನದ ಬಲಭಾಗಕ್ಕೆ ಬಂದಿದ್ದೀವಿ. ಈಗ ಬಲಭಾಗದಿಂದ ಇಲ್ಲಿ ಹಿಂಭಾಗದಲ್ಲಿ ಬಂದಿದ್ದೀವಿ. ಈಗ ಹಿಂಭಾಗದಲ್ಲಿ ಬಿಲ್ಪತ್ರೆ ಮರ ಇರತಕ್ಕಂಥದ್ದು ತಾವೀಗ ನೋಡ್ತಾ ಇದ್ದೀವಿ. ಈಗ ದೇವಸ್ಥಾನದ ಗರ್ಭಗುಡಿಯ ಮುಖ್ಯ ಗೋಪುರ ಇದು ಚಂಡಿಕೇಶ್ವರ ದೇವಸ್ಥಾನ. ಇದು ಗರ್ಭಗುಡಿ ಚಂಡಿಕೇಶ್ವರಿಗೆ ಪುಟ್ಟದಾಗಿರ್ತಕ್ಕಂಥ ಒಂದು ಗುಡಿಯನ್ನು ಕಟ್ಟಿಕೊಡಿದ್ದಾರೆ. ಮತ್ತು ಸುಬ್ರಹ್ಮಣ್ಯನಿಗೆ ನಾಗರಕಲ್ಲನ್ನು ಪ್ರತಿಷ್ಠೆ ಮಾಡಿ ಇಲ್ಲಿ ಚಿಕ್ಕದಾಗಿರ್ತಕ್ಕಂಥ ಗುಡಿಯನ್ನು ಕಟ್ಟಿರ್ತಕ್ಕಂಥದ್ದು. ಪಕ್ಕದಲ್ಲಿ ಒಂದು ಹುತ್ತ ಕೂಡ ಇರತಕ್ಕಂಥದ್ದು ತಾವೀಗ ನೋಡ್ತಾ ಇದ್ದೀರಾ. ಇಲ್ಲಿ ಸುಬ್ರಹ್ಮಣ್ಯ ಒಂದು ಹೆಡೆ ಇರತಕ್ಕಂಥದ್ದು. ದೇವಸ್ಥಾನದ ಎಡಭಾಗಕ್ಕೆ ಬಂದರೆ ಈ ದೃಶ್ಯ ಕಣ್ಣೆ ಕಾಣುತ್ತೆ. ಭಕ್ತಾದಿಗಳು ಚಂಡಿಕೇಶ್ವರನಿಗೆ ನಮಸ್ಕಾರ ಮಾಡ್ತಾ ಇರತಕ್ಕಂಥ ದೃಶ್ಯವನ್ನು ಈಗ ತಾವು ನೋಡ್ತಾ ಇದ್ದೀರಾ. ಈಗ ಬಹಳ ವಿಶೇಷವಾಗಿರ್ತಕ್ಕಂಥ ಪ್ರಾಚೀನವಾಗಿರ್ತಕ್ಕಂಥ ದೇವಸ್ಥಾನ. ಸುಮಾರು 400 ವರ್ಷಗಳ ವಿಶ್ವಾಸವುಳ್ಳ ಐತಿಹ್ಯವಾಗಿರ್ತಕ್ಕಂಥದ್ದು. ಇಲ್ಲಿ ದೇವರ ಅಭಿಷೇಕಕ್ಕೆ ಬಾವಿಯಿಂದ ನೀರನ್ನು ತೆಗೆದುಕೊಳ್ಳಾಗುತ್ತೆ. ಅದಕ್ಕೆ ಬಾವಿ ಕೂಡ ಇಲ್ಲಿ ಹಿಂದಿನ ಕಾಲದಲ್ಲಿ ದೇವಸ್ಥಾನ ಮಾಡಿದ್ಮೇಲೆ ಪಕ್ಕದಲ್ಲಿ ಬಾವಿಯನ್ನು ತೋರಿಸಿರ್ತಕ್ಕಂಥದ್ದು ತಾವು ನೋಡ್ತೀರಾ. ಇಲ್ಲೂ ಕೂಡ ಆಗಿದೆ. ದೇವಸ್ಥಾನದ ಎಡಭಾಗದಲ್ಲಿ ಮುಂಭಾಗದಲ್ಲಿ ಬಂದು ತಾವೀಗ ನೋಡ್ತಾ ಇದ್ದೀರಾ. ಈಗ ದೇವಸ್ಥಾನದ ಹೊರಭಾಗಕ್ಕೆ ಬಂದರೆ ಇಲ್ಲಿ ಜನಗಳೆಲ್ಲ ಕಾಯ್ತಾ ಕುಂತಿದ್ದಾರೆ. ಕೆಲವರು ಮೊಬೈಲ್ ಇಟ್ಕೊಂಡು ಕುಂತಿದ್ದಾರೆ, ಕೆಲವರು ಕ್ಯಾಮ್ರಾ ಇಟ್ಕೊಂಡು ಕುಂತಿದ್ದಾರೆ. ಎಲ್ಲರೂ ಕೂಡ ಹಸುವಿನ ಆಗಮನಕ್ಕೆ ಕಾಯ್ತಾ ಕುಂತಿದ್ದಾರೆ. ಬಣ್ಣದ ಬಣ್ಣಗಳನ್ನು ಹಾಕೊಂಡು ಕೊಂಬಿಗೆ ಬಣ್ಣ ಚಿತ್ತಾರಗಳು ಮಾಡಿಕೊಂಡು ಹಸುಗಳು ಇಲ್ಲಿ ಬರ್ತಾ ಇರತಕ್ಕಂಥ ತಾವೀಗ ನೋಡ್ತಾ ಇದ್ದಾರೆ. ಈಗ ಎಲ್ಲರೂ ಕೂಡ ತುಂಬ ಕಾತರದಿಂದ ಎಷ್ಟೊತ್ತಿಗೆ ಹಸುಗಳು ಬರ್ತವೆ, ಕಿಚ್ಚನ್ನು ಹಾಯ್ತಾರೆ, ಫೋಟೋ ತೆಗೆದುಕೊಳ್ಳೋಣ ಅಂದ್ಬಿಟ್ಟು ಎಲ್ಲರೂ ಕೂಡ ಕಾಯ್ತಾ ಕುಂತಿರ್ತಕ್ಕಂಥದ್ದು. ಒಂದೊಂದಾಗಿ ಹಸುಗಳು ಬರ್ತಾ ಇದೆ. ಒಂದು ಹಸುಗಳು, ಜೋಡಿ ಹಸುಗಳು ಎಲ್ಲವಕ್ಕೆ ಬಣ್ಣಗಳಿಂದ ಚಿತ್ತಾರ ಮಾಡಿ ಅದಕ್ಕೆ ಗೌನನ್ನು ಹಾಕಿ ಹೂವನ್ನು ಮಾಡಿಸಿ ಹಸುವನ್ನು ಕೂಡ ಕರ್ಕೊಂಡ್ಬರ್ತಾ ಇರತಕ್ಕಂಥ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀವಿ. ಜೊತೆಗೆ ಹುಲ್ಲನ್ನು ಕೂಡ ತರ್ತಾ ಇದ್ದಾರೆ. ಕಿಚ್ಚನ್ನು ಹಾಯಿಸ್ಬೇಕಾದ್ರೆ ಹುಲ್ಲಿನ ಅವಶ್ಯಕತೆ ತುಂಬ ಇದೆ. ನೋಡಿ, ಸುಮಾರು ಜನ ಬಂದು ಸೇರಿಬಿಟ್ಟಿದ್ದಾರೆ. ಆಗಲೇ ಹೆಂಗಸರು, ಮಕ್ಕಳು ಎಲ್ಲರೂ ಕೂಡ ಇಲ್ಲಿ ಸುಮಾರು ಜನ ಸೇರಿಕೊಂಡಿರ್ತಕ್ಕಂಥದ್ದು. 5 ಗಂಟೆಯಲ್ಲಿ ಸ್ವಲ್ಪ ಜನ ಇದೆ. ಈಗ ಸುಮಾರು 5:30 ಆಗಿದೆ. ಈಗ ಹತ್ತಕ್ಕೆ ಸುಮಾರು ಜನ ಬಂದು ಸೇರಿಕೊಂಡಿದ್ದಾರೆ. ಈಗ ಇನ್ನೂ ಒಂದು ಅರ್ಧ ಗಂಟೆ ಒಳಗಡೆ ತುಂಬ ಜನದ ಗುಡಿ ತುಂಬ ಉಂಟಾಗ್ಬಿಡುತ್ತೆ. ಅವಾಗ ನಿಲ್ಕೊಳ್ಳೋಕ್ಕೂ ಕೂಡ ಜಾಗ ಸಿಗೋದಿಲ್ಲ. ಅಷ್ಟು ಮಟ್ಟಿಗೆ ಜನ ಇಲ್ಲಿ ಬಂದು ಸೇರಿಕೊಂಡಿರ್ತಾರೆ. ಎಲ್ಲರೂ ಕೂಡ ಗಂಡಸರು, ಹೆಂಗಸರು, ಮಕ್ಕಳ ಜಯದಾಗ ಎಲ್ಲರೂ ಕೂಡ ಈ ಒಂದು ಹಸುಗಳಿಗೆ, ಗೋವುಗಳಿಗೆ, ರಾಸುಗಳಿಗೆ ಕಿಚ್ಚನ್ನು ಹಾಯಿಸಿರ್ತಕ್ಕಂಥ ದೃಶ್ಯವನ್ನು ನೋಡೋದಕ್ಕೋಸ್ಕರವಾಗಿ ಫಾರಿನರ್ ಕೂಡ ಬಂದಿದ್ದಾರೆ. ಮಕ್ಕಳು ಫಾರಿನರ್ಗೆ ಅವರು ಈ ಒಂದು ಹಬ್ಬದ ವಿಶೇಷವನ್ನು ತಿಳಿಸ್ತಾ ಇದ್ದಾರೆ. ಅದನ್ನು ತುಂಬ ಆಸಕ್ತಿಯಿಂದ ಕೇಳ್ತಾ ಇರ್ತಕ್ಕಂಥ ವಿದೇಶಿ ಮಹಿಳೆ ತಾವೀಗ ನೋಡ್ತಾ ಇದ್ದಾರೆ. ಈಗ ವಿದೇಶಿ ಮಹಿಳೆ ತುಂಬ ಸಂತೋಷದಿಂದ ಈ ಒಂದು ಮಕ್ಕಳ ಸಂವಾದವನ್ನು ಮಾಡ್ತಾ ಇದ್ದಾರೆ. ಮಕ್ಕಳಿಗೆ ನೋಡಿ ಯಾವ ರೀತಿ ಜೊಡೆ ಹಾಕೊಂಡಿದ್ದಾರೆ, ಏನು ಹೂವು ಮುಡ್ಕೊಂಡಿದ್ದಾರೆ, ಎಲ್ಲವನ್ನೂ ಕೂಡ ನೋಡ್ತಾ ಇರತಕ್ಕಂಥ ದೃಶ್ಯವನ್ನು ಈಗ ತಾವು ನೋಡ್ತಾ ಇದ್ದೀರಾ. ತುಂಬ ಆಸಕ್ತಿಯಿಂದ ಭಾರತೀಯ ಸಂಸ್ಕೃತಿಯಲ್ಲಿ ವಿದೇಶಿಗರಿಗೆ ತುಂಬ ಆಸಕ್ತಿ.
ನಮ್ಮದೇ ಆಗಿರತಕ್ಕಂಥ ಆಚಾರ ವಿಚಾರ ರೂಢಿ ಸಂಪ್ರದಾಯಗಳಿಗೆ ಬಗ್ಗೆ ಅವರು ತುಂಬ ಕುತೂಹಲ ಇರುತ್ತದೆ. ಅದನ್ನು ಮಕ್ಕಳಿಂದ ಅವರು ಕೇಳಿ ತಿಳ್ಕೊತಾ ಇರ್ತಕ್ಕಂಥ ಮಕ್ಕಳು ತಮಗೆ ಗೊತ್ತಿರೋಷ್ಟು ಇಂಗ್ಲೀಷ್ನಲ್ಲಿ ಮಕ್ಕಳಿಗೆ ತಿಳಿಸ್ತಾ ಇರ್ತಕ್ಕಂಥದ್ದು ನೋಡ್ತಾ ಇದ್ದೀರಾ. 3 ಜನ ಹೆಣ್ಮಕ್ಳು ಭಾಳ ಕುತೂಹಲದಿಂದ ತುಂಬ ಆಸಕ್ತಿಯಿಂದ ಆ ಫಾರಿನ್ ಮಹಿಳೆ ಹೂವನ್ನ ಕೂಡ ಹುಡ್ಕೊಂಡಿರುತ್ತೆ ನೋಡ್ತಾ ಇದ್ದಾರೆ. ನೋಡಿ ಹೊಟ್ಬಿಟ್ರಿ. ಈಗ ಮಕ್ಕಳೆಲ್ಲ ಹೋಗ್ತಾ ಇದ್ದಾರೆ. ಈಗ ಇರೋ ಫಾರಿನರ್ ಹತ್ರ ಏನೋ ಮಾತಾಡ್ತಾ ಇರ್ತಕ್ಕಂಥದ್ದು ಅವನೀಗ ತಾವು ನೋಡ್ತಾ ಇದ್ದಾರೆ. ಈಗ ನೋಡಿ ಮಕ್ಕಳು ಏನು ಹೇಳಿದ್ವು ಅದನ್ನ ಅವ್ರ ಯಜಮಾನರಿಗೆ ಹೇಳ್ತಾ ಇರ್ತಕ್ಕಂಥದ್ದು ತಾವನ್ನೇ ನೋಡ್ತಾ ಇದ್ದಾರೆ. ಈಗ ಎಲ್ಲರ ಕೈಲು ಮೊಬೈಲು ಕ್ಯಾಮ್ರಾ ಎಲ್ಲ ಇಟ್ಕೊಂಡಿರ್ತಕ್ಕಂಥ ದೃಶ್ಯವನ್ನು ತಾವು ನೋಡ್ತಾ ಇದ್ದಾರೆ. ಈಗ ಹಸುಗಳಿಗೆ ಕಿಚ್ಚನ್ನು ಹಾಯಿಸಿರ್ತಕ್ಕಂಥ ದೃಶ್ಯವನ್ನ ನೋಡಬೇಕು ಅಂತ ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇರ್ತಕ್ಕಂಥದ್ದು. ಯುವತಿಯರು, ಯುವಕರು, ವಯೋವೃದ್ಧರು, ಮಕ್ಕಳು, ಮರಿಗಳು ಎಲ್ಲರೂ ಕೂಡ ಈ ಒಂದು ದೃಶ್ಯವನ್ನು ನೋಡ್ಕೋಬೇಕು ಅಂತ ಕಾತರದಿಂದ ಕಾಯ್ತಾ ಇರ್ತಕ್ಕಂಥ ದೃಶ್ಯವನ್ನೀಗ ನಾವು ನೋಡ್ತಾ ಇದ್ರ. ಎಲ್ಲೆಲ್ಲೂ ಕೂಡ ಜನ ಬಂದು ಸೇರ್ಕೊತಾ ಇದ್ದಾರೆ. ಈಗ ನಾನು ನೋಡಿದಾಗ ಭಾಳ ಕಮ್ಮಿ ಜನ ಇದ್ರು. ಈಗ ಸುಮಾರು 5:15, 5:45 ಟೈಮ್ಗೆ ನೋಡಿ ಕ್ಯಾಮ್ರಾ ಇಟ್ಕೊಂಡು ಮೊಬೈಲ್ ಇಟ್ಕೊಂಡು ಎಲ್ಲ ಕೂಡ ಕುಂತಿರ್ತಕ್ಕಂಥದ್ದು ಫೋಟೋಗ್ರಾಫರು, ಕೆಲವು ಹವ್ಯಾಸಿ ಫೋಟೋಗ್ರಾಫರು, ಕೆಲವರು ಪ್ರೆಸ್ ಫೋಟೋಗ್ರಾಫರು ಎಲ್ಲೂ ಕೂಡ ಕುಂತಿರ್ತಕ್ಕಂಥದ್ದು ತಾವೀಗ ನೋಡ್ತಾ ಇದ್ದೀರಾ. ತುಂಬ ಕಾತರದಿಂದ ಮಕ್ಕಳಿಗೆ ರಾಸುಗಳಿಗೆ ಕಿಚನ್ ಹಾಯಿಸಿರ್ತಕ್ಕಂಥ ದೃಶ್ಯವನ್ನು ತೋರಿಸಬೇಕು ಅನ್ನೋಸ್ಕರವಾಗಿ ಮಕ್ಕಳನ್ನು ಕೂಡ ಕರ್ಕೊಂಡ್ಬಂದಿರ್ತಕ್ಕಂಥ ದೃಶ್ಯವನ್ನು ತಾವು ನೋಡ್ತಾ ಇದ್ದಾರೆ. ಈಗ ನೋಡಿ ಪ್ರೊಫೆಷನಲ್ ಫೋಟೋಗ್ರಾಫರು ಎಲ್ಲರೂ ಕೂಡ ಇಲ್ಲಿ ನಿಂತಿರ್ತಕ್ಕಂಥದ್ದು, ಯುವತಿಯರು ಕೂಡ ತುಂಬ ಕಾತರದಿಂದ ನಿಂತಿರ್ತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರಾ. ನೋಡಿ ಎಲ್ಲರೂ ಕೂಡ ಸಾಲಾಗಿ ಒಂದು ಕಲ್ಲಿನ ದಿಬ್ಬದ ಮೇಲೆ ನಿಂತಿರ್ತಕ್ಕಂಥದ್ದು ತಾವು ನೋಡ್ತಾ ಇದ್ದೀರಾ. ಈಗ ನೋಡಿ ಒಂದು ಹಸು ಈಗ ಶೃಂಗಾರ ಮಾಡಿ ಕರ್ಕೊಂಡ್ಬಂದಿರ್ತಕ್ಕಂಥದ್ದು. ಒಬ್ಬ ಬಾಲಕ ಆ ಮಗು ಹಸುವಿಗೆ ಶೃಂಗಾರ ಮಾಡಿ ಅದು ರಾಸೋದು, ಇನ್ನು ಚಿಕ್ಕ ರಾಸೋದು, ಅದಕ್ಕೆ ಶೃಂಗಾರವನ್ನು ಮಾಡಿ ಕರ್ಕೊಂಡ್ಬಂದಿದ್ದಾರೆ. ಇಲ್ಲ ಬಿಳಿ ಹಸುವಿಗೆ ಕಾಲಿಗೆಲ್ಲ ಬಣ್ಣವನ್ನು ಹಾಕಿ, ಕೊಂಬುಗಳಿಗೆಲ್ಲ ಬಣ್ಣವನ್ನು ಹಾಕಿ, ಹೂಹಾರವನ್ನು ಹಾಕಿ ಇಲ್ಲಿಗೆ ಕರ್ಕೊಂಡ್ಬಂದಿದ್ದಾರೆ. ಎಲ್ಲ ಹಸುಗಳಿಗೂ ಅಲಂಕಾರವನ್ನು ಮಾಡಿಕೊಂಡು ಇಲ್ಲಿಗೆ ಕರ್ಕೊಂಡ್ಬರ್ತಾರೆ. ಇದಕ್ಕೆ ಹೂವಿನಾರ ಹಾಕಿದ್ದಾರೆ ನೋಡಿ ನೋಡ್ತಾ ಇದ್ದಾರೆ. ಈಗ ಆ ಮಗು ಕರುವನ್ನು ಹಿಡ್ಕೊಂಡಿರ್ತಕ್ಕಂಥ ದೃಶ್ಯವನ್ನು ಕೂಡ ತಾವು ನೋಡ್ತಾ ಇದ್ರೆ. ತುಂಬ ಎಲ್ಲರೂ ಕೂಡ ಆಸಕ್ತಿಯಿಂದ ತುಂಬ ಸಂತೋಷದಿಂದ ಈ ಒಂದು ಹಸುಗಳಿಗೆ ಕಿಚ್ಚನ್ನು ಹಾಯಿಸಬೇಕಂತ ಒಂದು ದೃಶ್ಯವನ್ನು ನೋಡ್ಕೋಸ್ಕರವಾಗಿ ಇಲ್ಲಿ ಬಂದಿದೆ. ಬಾಳೆಹಣ್ಣಿನ ಕೊನೆಯನ್ನ ಅದರ ಹಣೆ ಮೇಲೆ ಕಟ್ಟಿರ್ತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದಾರೆ. 2 ಬಾಳೆಹಳೆಗಳಿನ ಕೊನೆಯನ್ನ ಹಸುವಿನ ಹಣೆ ಮೇಲೆ ಕಟ್ಟಿರ್ತಕ್ಕಂಥದ್ದು, ಅಲಂಕಾರ ಮಾಡಿರ್ತಕ್ಕಂಥದ್ದು, ಬೆನ್ನ ಮೇಲೆ ಹೂವನ್ನು ಹಾಕಿರ್ತಕ್ಕಂಥದ್ದು, ಹಸುವಿನ ಯಜಮಾನ ಹಸುವನ್ನು ಕೂಡ ಹಿಡ್ಕೊಂಡು ನಿಂತಿರ್ತಕ್ಕಂಥದ್ದು ತಾವೀಗ ನೋಡ್ತಾ ಇದ್ದೀರಾ. ಎಲ್ಲರೂ ಕೂಡ ತುಂಬ ಸಂತೋಷದಿಂದ ಹಸನ್ಮುಖದಿಂದ ಈ ಒಂದು ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಹಸುಗಳಿಗೆ ಕಿಚ್ಚನ್ನು ಹಾಯಿಸಬೇಕಾದ್ರೆ ಅದಕ್ಕೆ ಮೆಲ್ಲುಲ್ಲನ್ನು ಉಪಯೋಗಿಸ್ತಾರೆ. ಹಲವಾರು ಜನ ಈಗಾಗಲೇ ಮೆಲ್ಲುಲ್ಲನ್ನು ತಂದು ಹಾಕಿದ್ದಾರೆ. ಇಲ್ಲೊಬ್ಬರು ಒಂದು ಬಂಡಲ್ ಮೆಲ್ಲುಲ್ಲನ್ನು ತಂದಿದ್ದಾರೆ. ಅದನ್ನು ಕಟ್ಟನ್ನು ಬಿತ್ತಾ ಇದ್ದಾರೆ. ನೋಡಿ ಎಲ್ಲರೂ ಕೂಡ ಕಟ್ಟನ್ನು ಬಿಚ್ಚಿ ಹುಲ್ಲನ್ನು ರಾಶಿ ಹಾಕ್ತಾರೆ. ಸಾಲಾಗಿ ಒಂದು 4-5 ಸಾಲು ಹುಲ್ಲನ್ನು ಹಾಕಿ ಅದಕ್ಕೆ ಬೆಂಕಿಯನ್ನು ಹಾಕಿ ಅದರ ಮೇಲೆ ರಾಸುಗಳನ್ನು ಜಾಡಿಸಿಕೊಂಡು ಹೋಗಲಾಗತ್ತೆ. ಇದರಿಂದ ಹಸುಗಳ ಮೈಮೇಲಿರತಕ್ಕಂಥ ಕ್ರಿಮಿಕೀಟಗಳು ಸಾಯಲಿ ಎನ್ನುವ ಉದ್ದೇಶಕ್ಕೋಸ್ಕರವಾಗಿ ಈ ಒಂದು ರಾಸುಗಳಿಗೆ ಕಿಚ್ಚನ್ನು ಹಾಯಿಸ್ತಕ್ಕಂಥ ಒಂದು ಪದ್ಧತಿ ಹಿಂದಿನ ಕುಲ ಅನಾದಿ ಕಾಲದಿಂದ ಕೂಡ ಬಳಕೆ ಬಂದಿದೆ. ಈಗ ನೋಡಿ ಹಸುವಿನ ಮೆಲ್ಲು ಹುಲ್ಲನ್ನು ಕಟ್ಟನ್ನು ಬಿಚ್ಚಾ ಇರ್ತಕ್ಕಂಥದ್ದು ಬಿಚ್ಚಿ ಈಗ ರಾಶಿಯನ್ನು ಹಾಕ್ತಾರೆ. ಈಗ ಎಲ್ಲರೂ ಕೂಡ ಮುಖ್ಯವಾಗಿ ರಾಸುಗಳಿಗೆ ಕಿಚ್ಚ ಹಾಯಿಸ್ಬೇಕಾದ್ರೆ ಹುಲ್ಲು ಬೇಕೇ ಬೇಕು. ಯಾವ ರೀತಿ ಒಂದು ಹುಲ್ಲನ್ನು ಬಂಡಲಿನ ತೆಗೆದು ಇದ್ರೆ ಎಸಿತಾ ಇರತಕ್ಕಂಥ ದೃಶ್ಯವನ್ನೀಗ ತಾವೀಗ ನೋಡ್ತಾ ಇದ್ದೀರಾ. ನೋಡಿ ಎಷ್ಟೊಂದು ಹುಲ್ಲಾಗಿದೆ. ಈಗ ಸುಮಾರು 4-5 ಸಾಲು ಹುಲ್ಲನ್ನು ಸಾಲಾಗಿ ಜೋಡಿಸಿ ಅದಕ್ಕೆ ಬೆಂಕಿಯನ್ನು ಹಾಕಿ ಅದರ ಮೇಲೆ ಹಸುಗಳನ್ನು ಆರಿಸಿಕೊಂಡು ಹೋಗಲಾಗುತ್ತೆ. ಇದರಿಂದ ಹಸುವಿನ ಮೈಮೇಲಿರತಕ್ಕಂಥ ಕ್ರಿಮಿಕೀಟಗಳು ಸಾಗುತ್ತವೆ ಅಂತ ಒಂದು ನಂಬಿಕೆಯಿಂದ ಈ ಒಂದು ರಾಸುಗಳ ಕಿಚ್ಚನ್ನು ಹಾಯಿಸಿರ್ತಕ್ಕಂಥ ಕೆಲಸವನ್ನು ಮಾಡಲಾಗತ್ತೆ. ನೋಡಿ ಈಗ ಎಲ್ಲ ಹುಲ್ಲುಗಳನ್ನ ಬಿಡಿಯಾಗಿ ವಿಂಗಡಿಸ್ತಾ ಇರತಕ್ಕಂಥದ್ದು ತಾವೀಗ ನೋಡ್ತಾ ಇದ್ದೀರಾ. ಎಲ್ಲರೂ ಕೂಡ ತುಂಬ ಆಸಕ್ತಿಯಿಂದ ನೋಡ್ತಾ ಇದ್ದಾರೆ. ಈಗ ನೋಡಿ ಒಂದು ತಂಡ ಬರ್ತಾ ಇದ್ದಾರೆ. ಈಗ ಮುಖ್ಯವಾಗಿರ್ತಕ್ಕಂಥ ಗಣ್ಯ ವ್ಯಕ್ತಿಗಳು ಕೂಡ ಯುವ ಗಣ್ಯ ವ್ಯಕ್ತಿಗಳು ಕೂಡ ಬರ್ತಾ ಇರ್ತಕ್ಕಂಥದ್ದು ತಾವೀಗ ನೋಡ್ತಾ ಇದ್ದೀರಾ.
ತಾವೀಗ ನೋಡ್ತಾ ನಂದಿಬೋಳೇಶ್ವರ ದೇವಸ್ಥಾನದ ಎದುರು ಭಾಗದಲ್ಲಿ ಈಗ ಜನಗಳು ಲೈನ್ ತಿರ್ತಕ್ಕಂಥದ್ದು ಮತ್ತು ಕುರಿಗಳು ಕೂಡ ಅಲಂಕಾರ ಮಾಡ್ಕೊಂಡ್ಬಂದಿದ್ದಾರೆ ಮತ್ತು ಮನೆಗಳ ಮೇಲೆಲ್ಲಾನು ಕೂಡ ಹೆಂಗಸರು ಮಕ್ಕಳು ದೊಡ್ಡವರು ಎಲ್ಲರೂ ಕೂಡ ನಿಂತಿರ್ತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ರ. ಎಲ್ಲರೂ ಕೂಡ ಕಣ್ತುಂಬಿಕೊಳ್ಳಬೇಕು ಈ ದೃಶ್ಯವನ್ನು ಅಂತ ಅನ್ಕೊಂಡು ಮೇಲಿನಿಂದ ನೋಡ್ತಾ ಇರ್ತಕ್ಕಂಥ ದೃಶ್ಯವನ್ನೀಗ ತಾವಾಗ ನೋಡ್ತಾ ಇದ್ದೀರಾ. ನೋಡಿ ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಾ ಇರ್ತಿರ್ತಕ್ಕಂಥದ್ದು. ಪೊಲೀಸರು, ಗಂಡಸರು ಪೊಲೀಸರು, ಹೆಂಗಸರು ಪೊಲೀಸರು ಎಲ್ಲರೂ ಕೂಡ ಇಲ್ಲಿ ಒಂದು ಬಗ್ಗೆ ಬಂದೋಬಸ್ತು ಮಾಡೋದಕ್ಕೋಸ್ಕರವಾಗಿ ನಿಂತಿದ್ದಾರೆ. ಯಾಕಂದ್ರೆ ರಾಸುಗಳು ಬೆಂಕಿಗೆ ಚೆಲ್ಲಾಪಿಲ್ಲಾಗಿ ಓಡುವಂತ ಸಂದರ್ಭ ಇರ್ತದೆ. ಆಗ ಯಾರ ಮೇಲೆ ಬಿದ್ದ್ಬಿಟ್ಟು ಯಾರ ಕೈ ಕಾಲು ತುಳಿದಾರೋ ಅನ್ನೋ ಉದ್ದೇಶವಾಗಿ ಜನರನ್ನ ದೂರ ಸಾಲಾಗಿ ನಿಂತ್ಕೊಳ್ಳುವಾಗ ಹಾಗೆ ಮಾಡೋದಕ್ಕೋಸ್ಕರವಾಗಿ ಈ ಒಂದು ಆರಕ್ಷಕ ವೇದಿಗಳು ಬಂದು ನಿಂತಿರ್ತಕ್ಕಂಥದ್ದು. ಇದಕ್ಕೆ ಒಬ್ಬ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ನ ಮೇಲ್ವಿಚಾರಕರಾಗಿ ನೇಮಿಸಿರ್ತಾರೆ. ಅವರು ಬಂದು ಇಲ್ಲೆಲ್ಲ ಉಸ್ತುವಾರಿ ನೋಡ್ತಾ ಇರ್ತಕ್ಕಂಥ ಕುರಿಗಳಿಗೆ ಯಾವ ರೀತಿ ಅಲಂಕಾರ ಮಾಡಿಕೊಂಡು ಕರ್ಕೊಂಡ್ಬಂದಿರ್ತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ದೀರಾ. ಕುರಿಗಳಿಗೆ ಬಣ್ಣದ ಹೂವುಗಳ ಹಾರವನ್ನು ಹಾಕಿರ್ತಕ್ಕಂಥ ತಾವು ನೋಡ್ತಾ ಇದ್ದಾರೆ. ಮತ್ತು ಫಾರಿನ್ ಮಹಿಳೆಯರು ಇಲ್ಲಿ ಒಂದು ದೃಶ್ಯ ನೋಡೋಕ್ಕೋಸ್ಕರ ಕಣ್ತುಂಬಿಕೊಂಡು ನಿಂತಿದ್ದಾರೆ. ಮತ್ತು ಪಟಾಕಿಯನ್ನು ಆರಿಸಿ ಸಾಲಾಗಿ ಜನ ಹಸುಗಳನ್ನು ಹಿಡ್ಕೊಂಬಂತ ಇರತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ದೀರಾ. ನೋಡಿ ಸುಮಾರು 4-5 ಜನ ಇರತಕ್ಕಂಥ ಈ ಫಾರಿನ್ ಮತ್ತು ವಿದೇಶಿ ಮಹಿಳೆಯರು ಮತ್ತು ವಿದೇಶಿ ವ್ಯಕ್ತಿಯೊಬ್ಬರು ಇಲ್ಲಿ ನಿಂತಿದ್ದಾರೆ. ಈಗ ಭಾರತೀಯ ಸಂಸ್ಕೃತಿಯನ್ನು ನೋಡಲು ಒಂದು ಬಂದು ನಿಂತಿರ್ತಕ್ಕಂಥದ್ದು. ಅವರಿಗೆ ಒಂದು ಕುತೂಹಲ, ಏನು ಈ ಥರ ಹಸುಗಳಿಗೆ ಕಿಚ್ಚೆನ ಹಾಯ್ತಾರಲ್ಲ, ಏನಕ್ಕೆ ಕಿಚ್ಚೆನ ಹಾಯ್ತಾರೆ ಅನ್ನೋದನ್ನ ಅವ್ರ ಕುತೂಹಲದಿಂದ ನೋಡಬೇಕು ಅಂತ ಇಲ್ಲಿ ಬಂದು ನಿಂತಿರ್ತಕ್ಕಂಥದ್ದು ತಾವು ನೋಡ್ತಾ ಇದ್ದೀರಾ. 2 ಕುರಿಗಳಿಗೆ ಅಲಂಕಾರ ಮಾಡ್ಕೊಂಡು ನಿಂತಿರ್ತಕ್ಕಂಥದ್ದು. ಸಾಮಾನ್ಯವಾಗಿ ಹಸುಗಳಿಗೆ ಮಾತ್ರ ಕಿಚ್ಚೆನ ಹಾಯ್ತಾರೆ, ಆದರೆ ಇಲ್ಲಿ ಕುರಿಗಳನ್ನು ಕೂಡ ಅದೊಂದು ಕಿಚ್ಚೆನ ಹಾಯ್ತಕ್ಕಂಥ ಒಂದು ಪರಿಪಾಠವನ್ನು ಬೆಳೆಸ್ಕೊಂಡ್ ಬಂದಿದ್ದಾರೆ. ಈಗ ನೋಡಿ ಸುಬ್ರಹ್ಮಣ್ಯ ದೇವಸ್ಥಾನ ಆ ಪಕ್ಕದಲ್ಲಿ ಇರತಕ್ಕಂಥದ್ದೇ ನಂದಿಬೋಳೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಸಿದ್ಧಲಿಂಗಪುರ ಇದೆ. ದೇವಸ್ಥಾನದ ಬಲಭಾಗದಲ್ಲಿ ಸಿದ್ಧಲಿಂಗಪುರ ಇದೆ. ಸಿದ್ಧಲಿಂಗಪುರದ ನಿವಾಸಿಗಳು ಅವರ ಮನೆಗೆ ಸಾಕಿರ್ತಕ್ಕಂಥ ಎಲ್ಲ ರಾಸುಗಳನ್ನ ಕರ್ಕೊಂಡ್ಬಂದು ಇಲ್ಲಿ ಕಿಚ್ಚೆನ ಹಾಯಿಸುವಂತ ಪರಿಪಾಠವನ್ನು ಬೆಳೆಸಿಕೊಂಡಿದ್ದಾರೆ. ನೋಡಿ ಈಗ ಇನ್ನೊಂದು ತಂಡ ಹಸುಗಳನ್ನು ಕರ್ಕೊಂಡ್ಬರ್ತಾ ಇರ್ತಕ್ಕಂಥದ್ದು. ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಕರುವಾಗಲಿ ಹಸುವಾಗಲಿ ಆಡ ಎಲ್ಲಾಗಲಿ ಎಲ್ಲವೂ ಕೂಡ ಕರ್ಕೊಂಡ್ಬರ್ತಾ ಇರ್ತಕ್ಕಂಥ ಉತ್ಸವನೀಗ ತಾವು ನೋಡ್ತಾ ಇದ್ದೀರಾ. ಈಗ ನೋಡಿ ವಿಶೇಷವಾಗಿರ್ತಕ್ಕಂಥ ಅಲಂಕಾರ ಮಾಡಿಕೊಂಡು ಸುಮಾರು 6-8 ದಿನ ಹಸುವನ್ನು ಬದ್ದಾಗಿ ಇಟ್ಕೊಂಡಿದ್ದಾರೆ. ಹಸು ಜನರು ನೋಡಿ ಗಾಬರಿ ಆಗಬಾರದು ಎನ್ನುವ ಉದ್ದೇಶಕ್ಕೋಸ್ಕರವಾಗಿ ಹಸುವನ್ನು ಬದ್ದಾಗಿ ಇಟ್ಕೊಂಡಿದ್ದಾರೆ. ಮೂಗು ದಾರ ಇಟ್ಕೊಂಡಿದ್ದಾರೆ, ಕೆಲವರು ಅದಕ್ಕೆ ಕಟ್ಟಿರ್ತಕ್ಕಂಥ ದಾರವನ್ನು ಇಟ್ಕೊಂಡಿದ್ದಾರೆ. ನೋಡಿ ಎಲ್ಲ ಕಡೆ ಮನೆಗಳ ಮೇಲೆ, ಅಂಗಡಿಗಳ ಮೇಲೆ ಜನರು, ವಯಸ್ಸಾಗಿರ್ತಕ್ಕಂಥ ವೃದ್ಧರು, ಹೆಣ್ಣುಗಳು, ಮಕ್ಕಳು ಎಲ್ಲರೂ ಕೂಡ ಈ ಒಂದು ದೃಶ್ಯವನ್ನು ನೋಡೋಕ್ಕೋಸ್ಕರವಾಗಿ ನಿಂತಿರ್ತಕ್ಕಂಥ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ರೆ. ಅದನ್ನ ಕೈಯನ್ನು ಮುಟ್ಟಿ ಹಸುಗಳನ್ನ ನಮಸ್ಕಾರ ಮಾಡ್ತಾ ಇರ್ತಕ್ಕಂಥ ಯುವಕರನ್ನು ಕೂಡ ನೋಡ್ತಾ ಇದ್ದಾರೆ. ಈಗ ನೋಡಿ ಮತ್ತೊಂದು ತಂಡ ಪಟಾಕಿ ನೋಡ್ದು ಈಗ ಮತ್ತೊಂದು ತಂಡದ ರಾಸುವನ್ನು ಕರ್ಕೊಂಡ್ಬರ್ತಾ ಇದ್ದಾರೆ. ಬಿಳಿ ಹಸಿಗೆ ಹೂವಿನ ಹಾರವನ್ನು ಹಾಕಿ, ಕೊಂಬಿಗೆ ಹೂವನ್ನು ಮುಡಿಸಿ, ಕೊಂಬಿಗೆ ಬಣ್ಣವನ್ನು ಹಾಕಿ ಅವರ ಮನೆಯ ರಾಸುಗಳನ್ನು ಕರ್ಕೊಂಡ್ಬರ್ತಾ ಇರ್ತಕ್ಕಂಥ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀರಾ. ವಿಶೇಷ ಸಂಭ್ರಮದಿಂದ ಈ ಹಸುಗಳಿಗೆ ಕಿಚ್ಚಾಯಿಸುವಂತಹ ಒಂದು ಕಾರ್ಯಕ್ಕೋಸ್ಕರವಾಗಿ ಈ ಒಂದು ಹಸುಗಳನ್ನ ಅವರವರ ಮನೆಯಿಂದ ವಿಶೇಷ ಅಲಂಕಾರ ಮಾಡಿ ಭಯಭಕ್ತಿಗಳಿಂದ ಹಸುಗಳನ್ನು ಕರ್ಕೊಂಡ್ಬರ್ತಾ ಇರ್ತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ದೀರಾ. ಎಲ್ಲರೂ ಕೂಡ ತುಂಬಾ ಆಸಕ್ತಿಯಿಂದ ಸಂತೋಷದಾಯಕವಾಗಿ ಈ ಒಂದು ದೃಶ್ಯ ನೋಡೋಕ್ಕೋಸ್ಕರವಾಗಿ ಜನ ಬರ್ತಾ ಇದ್ದಾರೆ. ನೋಡಿ ಜೋಡಿ ಹಸುಗಳನ್ನ ಕರ್ಕೊಂಡ್ಬರ್ತಾ ಇರ್ತಕ್ಕಂಥದ್ದು ತಾವು ನೋಡ್ತಾ ಇದ್ದೀರಾ. ಎಲ್ಲರೂ ಕೂಡ ಹಸುವಿನ ಕೊಂಬುಗಳಿಗೆ ಬಣ್ಣವನ್ನು ಹಾಕಿ, ಅದಕ್ಕೆ ಹೂವನ್ನು ಹಾರ ಹಾಕಿ, ಮುಖದ ಮೇಲೆ ಅದು ಬಾಳೆಹಣ್ಣನ್ನು ಕಟ್ಟಿ, ಗೌನನ್ನು ಹಾಕಿ ಇಲ್ಲಿಗೆ ಕರ್ಕೊಂಡ್ಬರ್ತಾ ಇರ್ತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ರ. ಜನರು ತಂದೋಪತಂತ್ರವಾಗಿ ಇಲ್ಲಿಗೆ ಬರ್ತಾ ಇರ್ತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ದೀರಾ. ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಉತ್ಸವ ಸಂಕ್ರಾಂತಿ ಹಬ್ಬದಂದು ನೆರವೇರುತ್ತದೆ. ರಾಸುಗಳಿಗೆ ಕಿಚ್ಚನ್ನು ಹಾಯಿಸುವಂತ ಒಂದು ಪರಿಪಾಠವನ್ನು ಬೆಳೆಸ್ಕೊಂಡ್ಬಂದಿದ್ರೆ. ರಾಸು ತುಂಬಾ ಪವಿತ್ರವಾಗಿರ್ತಕ್ಕಂಥ ಪ್ರಾಣಿ. ಹಾಲನ್ನು ಕೊಟ್ಟು ಅವರನ್ನ ಉದ್ಧಾರ ಮಾಡ್ತಾ ಇರತಕ್ಕಂಥ ಒಂದು ಪ್ರಾಣಿ ಅಂದ್ರೆ ಆ ರಾಸುಗಳು. ಹಾಲನ್ನು ಕರೆದು ಅದರ ಯಜಮಾನನಿಗೆ ಆರ್ಥಿಕ ಅನುಕೂಲವನ್ನು ಉಂಟು ಮಾಡತಕ್ಕಂಥ ಒಂದು ಕೆಲಸವನ್ನ ಈ ಒಂದು ರಾಸುಗಳು ಮಾಡ್ತವೆ. ಆದ್ದರಿಂದ ಈ ರಾಸುಗಳಿಗೆ ತುಂಬಾ
ಸಂಕ್ರಾಂತಿ ದಿನದಂದು ವಿಶೇಷವಾಗಿ ಅಲಂಕಾರಗಳನ್ನು ಮಾಡಿ ಅವುಗಳನ್ನು ಇಲ್ಲಿ ಕಿಚ್ಚಾಯಿಸೋದಕ್ಕೋಸ್ಕರವಾಗಿ ಆ ಸಿದ್ಧಲಿಂಗಪುರದ ಬಳಿ ಇರತಕ್ಕಂಥ ಚಂದ್ರಮೌಳೇಶ್ವರ ದೇವಸ್ಥಾನ ಎಡಭಾಗದಲ್ಲಿ ಇರತಕ್ಕಂಥ ರಸ್ತೆಯಲ್ಲಿ ಇಲ್ಲಿ ಎಲ್ಲ ಆಸೆಗಳನ್ನು ಕರ್ಕೊಂಡ್ಬರ್ತಾ ಇದ್ದಾರೆ. ಇಲ್ಲಿ ಚತುಷ್ಪಥ ರಸ್ತೆ ಇದೆ. ಇಲ್ಲಿ ಮಧ್ಯಭಾಗದಿಂದ ಹೋದ್ರೆ 2 ಹೋಗೋದಕ್ಕೊಂದು ರಸ್ತೆ ಬರೋದಕ್ಕಂತೆ ಮೈಸೂರು ಬೆಂಗಳೂರು ಮೈನ್ ರೋಡು ಅದು. ಆಮೇಲೆ ಎಡಭಾಗದಲ್ಲಿ ಬಲಭಾಗ ಸರ್ವಿಸ್ ರಸ್ತೆ ಇದೆ. ಆ ಸರ್ವಿಸ್ ರಸ್ತೆನಲ್ಲಿ ಒಂದು ಕಾರ್ಯಕ್ರಮವನ್ನ ಮಾಡಬೇಕು ಅಂತ ಪೊಲೀಸರಲ್ಲಿ ಪರ್ಮಿಷನ್ ತಗೊಂಡು ಅದಕ್ಕೆ ಪೊಲೀಸರು ಪರ್ಮಿಷನ್ ಕೊಟ್ಟಿರ್ತಾರೆ. ಪೊಲೀಸ್ ಕಮಿಷನರ್ ಪರ್ಮಿಷನ್ ಕೊಟ್ಟಿರ್ತಾರೆ. ಅದಕ್ಕೆ ಮುಂಜಾಗ್ರತಾ ಕ್ರಮವಾಗಿ ಬಿಗಿ ಬಂದೋಬಸ್ತ್ ಮಾಡೋಕ್ಕೋಸ್ಕರವಾಗಿ ಹಲವಾರು ಜನ ಪೊಲೀಸರನ್ನು ಕೂಡ ಇಲ್ಲಿ ನೇಮಕ ಮಾಡಿರ್ತಕ್ಕಂಥದ್ದು. ಪೊಲೀಸರು ಬಂದೋಬಸ್ತ್ ನೋಡ್ತಾ ಇರ್ತಕ್ಕಂಥದ್ದು ಕೂಡ ತಾವೀಗ ನೋಡ್ತಾ ಇದ್ದಾರೆ. ಎಲ್ಲ ಮನೆಗಳ ಮೇಲೆ ಜನಗಳು ನಿಂತ್ಕೊಂಡು ನೋಡ್ತಾ ಇರ್ತಕ್ಕಂಥದ್ದು ಈ ಹಬ್ಬದ ವಿಶೇಷ ಸಂದರ್ಭವನ್ನು ನೋಡೋದಕ್ಕೋಸ್ಕರವಾಗಿ ಇಲ್ಲಿ ಬಂದಿರತಕ್ಕಂಥದ್ದನ್ನು ತಾವು ನೋಡ್ತಾ ಇದ್ರ. ಮಕ್ಕಳು ಕೂಡ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇರ್ತಕ್ಕಂಥ ದೃಶ್ಯವನ್ನು ಕೂಡ ಇಲ್ಲಿ ತಾವು ನೋಡ್ತಾ ಇದ್ರ. ಅತ್ಯಂತ ಅದ್ಭುತವಾಗಿರ್ತಕ್ಕಂಥದ್ದು ವಿಶೇಷವಾಗಿ ಒಂದು ಸಂತೋಷದಿಂದ ಟಮಟೆ ಡಕಾರಿ ನವಲು ಎಲ್ಲದರಿಂದ ಇಲ್ಲಿ ಕುರಿಗಳು ಹಸುಗಳು ಎಲ್ಲವನ್ನು ಕೂಡ ಕರ್ಕೊಂಬರ್ತಾ ಇರ್ತಕ್ಕಂಥದ್ದು ತಾವೀಗ ನೋಡ್ತಾ ಇದ್ರಿ. 3ನೇ ತಂಡ 4ನೇ ತಂಡ 5ನೇ ತಂಡ ಎಲ್ಲ ಕೂಡ ಇಲ್ಲಿ ಬರ್ತವೆ. ಈಗ ಬಂದು ಇಲ್ಲಿ ಹಸುಗಳಿಗೆ ಕಿಚ್ಚನ ಹಾಯಿಸತಕ್ಕಂಥ ಕಾರ್ಯಕ್ರಮಕ್ಕೆ ಹಸುಗಳನ್ನ ಕರ್ಕೊಂಬರ್ತಾ ಇದ್ದಾರೆ. ಈಗ ನೋಡಿ ಪ್ರೆಸ್ ಫೋಟೋಗ್ರಾಫರ್ ಅವರು ಎಲ್ಲರೂ ಕೂಡ ಇಲ್ಲಿ ಫೋಟೋ ತೆಗಿತಾ ಇರ್ತಕ್ಕಂಥ ಈಗ ತಾವೀಗ ನೋಡ್ತಾ ಇದ್ದಾರೆ. ಈಗ ನೋಡಿ ಬಣ್ಣದ ರಾಸುಗಳನ್ನ ಈಗ ಕರೆದುಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಬಿಳಿ ಬಣ್ಣ, ಕಪ್ಪು ಬಣ್ಣ, ಕಂದು ಬಣ್ಣ, ಕೆಂಪು ಬಣ್ಣ ಎಲ್ಲವೂ ಕೂಡ ಕೊಂಬಿಗೆ ಬಣ್ಣವನ್ನು ಹಾಕಿ ಹೂವನ್ನು ಮೂಡಿಸಿ ಹಾರವನ್ನು ಹಾಕಿ ಮಕ್ಕಳು ಕೂಡ ಸಂತೋಷದಿಂದ ತಮ್ಮ ರಾಸುಗಳನ್ನು ಇಲ್ಲಿ ಕರೆದುಕೊಂಡು ಬರ್ತಾ ಇರ್ತಕ್ಕಂಥದ್ದು ಈಗ ತಾವು ನೋಡ್ತಾ ಇದ್ದಾರೆ. ಎಲ್ಲವೂ ರಾಸುಗಳು ಬಂದಿವೆ. ಈಗ ಎಲ್ಲವನ್ನು ಆ ಬದಿಗೆ ತೆಗೆದುಕೊಂಡು ಹೋಗಿ ಆಮಂತ್ರ ಈ ಕಡೆಗೆ ಮುಖವನ್ನು ಮಾಡಿ ನಿಲ್ಲಿಸಲಾಗತ್ತೆ. ಆಮೇಲೆ ಮಧ್ಯದಲ್ಲಿ ಹಲವು ಸಾಲುಗಳ ಒಂದು ಹುಲ್ಲನ್ನು ಹಾಕಿ ಅದನ್ನು ಬೆಂಕಿ ಹಚ್ಚಿ ಹಸುಗಳಿಗೆ ಅದ್ರ ಮೇಲೆ ಹಾರಿಸುವಂತಹ ಒಂದು ಪ್ರಕ್ರಿಯೆ ಈಗ ನಡೆಯುತ್ತೆ. ಈಗ ಅದಕ್ಕೋಸ್ಕರವಾಗಿ ಎಲ್ಲರೂ ಕೂಡ ಬಂದು ನಿಂತಿರ್ತಕ್ಕಂಥ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀರಾ. ನೋಡಿ ಹಸುಗಳನ್ನು ಅಷ್ಟೇ ಬಿಗಿಯಾಗಿ ಜನಗಳನ್ನು ನೋಡಿ ಬೆದರಿಬಿಟ್ಟು ಅಂತ ಉದ್ದೇಶಕ್ಕೋಸ್ಕರವಾಗಿ ಭದ್ರವಾಗಿ ಹಿಡ್ಕೊಂಡು ಬರ್ತಾ ಇರ್ತಕ್ಕಂಥ ದೃಶ್ಯವನ್ನು ಈಗ ತಾವು ನೋಡ್ತಾ ಇದ್ರಿ. ಈಗ ಹುಲ್ಲನ್ನು ಸಾಲಾಗಿ ಹರಡತಕ್ಕಂಥ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ರೆ. ಒಂದು 4-5 ಸಾಲು ಆಗಿ ಒಂದು 10-15 ಅಡಿ ಉದ್ದ ಒಂದೊಂದು ಗುಪ್ಪೆ ಮಾಡಿ ಹುಲ್ಲನ್ನು ಎಲ್ಲರೂ ಕೂಡ ಹರಡ್ತಾ ಇರತಕ್ಕಂಥ ದೃಶ್ಯವನ್ನು ಈಗ ತಾವು ನೋಡ್ತಾ ಇದ್ದೀರಾ. ಅತ್ಯಂತ ಸುಂದರವಾಗಿರ್ತಕ್ಕಂಥ ಈ ಸಂದರ್ಭವನ್ನು ನೋಡಲು ಅಸಂಖ್ಯಾತ ಜನರು ಇಲ್ಲಿ ಹಾಜರಿದ್ದಾರೆ. ಅವರು ಕೂಡ ಬಹಳ ಕುತೂಹಲದಿಂದ ರಾಸುಗಳಿಗೆ ಹಸುಗಳಿಗೆ ಕಿಚ್ಚನ್ನು ಹಾಯಿಸುವಂಥ ಒಂದು ದೃಶ್ಯವನ್ನು ನೋಡಬೇಕು ಅಂತ ಬಂದಿದ್ದಾರೆ. ಕಿಚ್ಚನ್ನು ಹಾಯಿಸಿದ ಹಸುಗಳು ಕಿಚ್ಚು ಹಾಯಿಸಿದ ಮೇಲೆ ಅದರ ಬೂರ್ಜಿಯನ್ನು ಪ್ರಸಾದ ಅಂತ ತೆಗೆದುಕೊಂಡು ಹಣೆಗೆ ಇಟ್ಕೊಳ್ತಾರೆ. ಅಂದರೆ ಅವರ ಸಂಪ್ರದಾಯ ಆಚರಣೆಗಳು ತುಂಬ ವಿಶಿಷ್ಟವಾಗಿರ್ತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದಾರೆ. ನೋಡಿ ತುಂಬ 4-5 ಸಾಲು 15 ಅಡಿ 20 ಅಡಿ ಉದ್ದಕ್ಕೆ ಹುಲ್ಲಿಗಳನ್ನು ಹಾಡ್ತಾರೆ. ಸಾಲಾಗಿ ಹುಲ್ಲಿಗಳನ್ನು ಹರಳಿ ಅದಕ್ಕೆ ಇನ್ನೇನು ಕೆಲವೇ ಸೆಕೆಂಡ್ಗಳಲ್ಲಿ ಬೆಂಕಿ ಹಚ್ಚುವ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ. ಬೆಂಕಿ ಹಚ್ಚಿದ ಮೇಲೆ ಆ ಪಾರ್ಶ್ವದಲ್ಲಿ ಹಸುಗಳನ್ನು ನಿಲ್ಲಿಸಿದ್ದಾರೆ. ಎಲ್ಲವೂ ಕೂಡ ಹಸುಗಳನ್ನು ಈ ಕಿಚ್ಚಿನ ಮೇಲೆ ತೆಗೆಸಿಕೊಂಡು ಬರ್ತಾರೆ. ಈಗ ಬರುವ ಒಂದು ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದಾರೆ. ಈಗ ನೋಡಿ ಈಗ ಎಲ್ಲರೂ ಕೂಡ ಸಿದ್ಧವಾಗಿದೆ. ಇನ್ನೇನು ಕೆಲವೇ ಸೆಕೆಂಡ್ಗಳಲ್ಲಿ ರಾಸುಗಳಿಗೆ ಕಿಚ್ಚನ್ನು ಹಾಯಿಸುವಂಥ ಸಂದರ್ಭ. ಇನ್ನೇನು ಕೆಲವೇ ಸೆಕೆಂಡ್ಗಳಲ್ಲಿ ಹುಲ್ಲಿಗೆ ಬೆಂಕಿಯನ್ನು ಹಚ್ಚಲಾಗುತ್ತೆ. ಮೆಲ್ಲು ಹುಲ್ಲು ಚೆನ್ನಾಗಿ ಒಣಗಿರ್ತಕ್ಕಂಥ ಮೆಲ್ಲು ಹುಲ್ಲನ್ನು ಇಲ್ಲಿ ಎತ್ಕೊಂಡು ಬರ್ತಾರೆ. ನೋಡಿ 50 ಯುವತರು ಯುವತಿಯರು ವಯಸ್ಸಾದವರು ಮಕ್ಕಳು ಮರಿಗಳು ಕ್ಯಾಮ್ರಾ ಹಿಡ್ತಕ್ಕಂಥವ್ರು ಮೊಬೈಲ್ ಹಿಡ್ಕೊಂಡಿರ್ತಕ್ಕಂಥವ್ರು ಎಲ್ಲರೂ ಕೂಡ ಇಲ್ಲಿ ದೃಶ್ಯವನ್ನು ಕಣ್ತುಂಬಿಕೊಳ್ಳಲು ಬಂದು ನಿಂತಿರತಕ್ಕಂಥ ದೃಶ್ಯವನ್ನು ಈಗ ತಾವು ನೋಡ್ತಾ ಇದ್ದೀರಾ. ನೋಡಿ ಆಕಾರಿ ಸಾಲಾಗಿ ಈ ಒಂದು ನೆಲ್ಲು ಹುಲ್ಲನ್ನು ಹರಡ್ತಾರೆ. ಹರಡಾದ್ಮೇಲೆ ಅದಕ್ಕೆ ಬೆಂಕಿಯನ್ನು ಹಚ್ಚಿ ನಂತರ ಆ ಕಡೆಯಿಂದ ರಾಸುಗಳನ್ನು ಓಡಿಸಿಕೊಂಡು ದಾಟಿಸಿಕೊಂಡು ಬರ್ತಾ ಇರ್ತಕ್ಕಂಥ ದೃಶ್ಯವನ್ನು ಈಗ ತಾವು ನೋಡ್ತೀರಾ. ಈಗ ಇದು ಮೈಸೂರಿನಿಂದ
ಬೆಂಗಳೂರಿಗೆ ಹೋಗುವ ರಸ್ತೆಯಲ್ಲಿರತಕ್ಕಂಥ ಸಿದ್ಧಲಿಂಗಪುರ ಚಂದ್ರಮೌಳೇಶ್ವರ ದೇವಸ್ಥಾನದ ಬಳಿ ಈ ಒಂದು ಕಾರ್ಯಕ್ರಮವನ್ನ ರಾತ್ರಿಗಳ ಕಿಚ್ಚನ್ನು ಹಾಯಿಸುವಂಥ ಕಾರ್ಯಕ್ರಮವನ್ನ ಮಾಡುವಂಥ ಸಂದರ್ಭ ಆಗಿದ್ದು ತುಂಬ ಸಂಜೆ 6 ಗಂಟೆ ಆಗಿದೆ ಈಗ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನೆಲ್ಲು ಹುಲ್ಲಿಗೆ ಬೆಂಕಿಯನ್ನು ಹಚ್ಚಲಾಗುತ್ತದೆ. ಬೆಂಕಿ ಹಚ್ಚಿದ ನಂತರ ಆ ಕಡೆಯಿಂದ ಹಸುಗಳನ್ನು ಓಡಿಸಿಕೊಂಡು ನೆಗೆಸಿಕೊಂಡು ಬರ್ತಾರೆ. ಎಳ್ಕೊಂಡು ಜೋರ ಎಳ್ಕೊಂಬರ್ತಾರೆ. ಅವಾಗ ಹಸುಗಳು ಕಿಚ್ಚನ್ನು ಆರಿದಾಗ ಅದರ ಮೈ ಮೇಲೆ ಇರತಕ್ಕಂಥ ಕೀಟಗಳು ಎಲ್ಲವೂ ಕೂಡ ಸತ್ತು ಹೋಗಿ ಹಸುವು ಕೂಡ ಆರೋಗ್ಯಕ್ಕಿಂತ ಇರೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ನೋಡಿ ತಾವು ನೋಡ್ತಾ ಇದ್ರೆ ಈಗ ಬೆಂಕಿ ಹಚ್ಚಿದ್ರೆ ಈಗ ಹುಲ್ಲಿನ ಬೆದ್ದೆಗೆ ಬೆಂಕಿಯನ್ನು ಇಟ್ಟಿದ್ರೆ ಸಾಲು ಹುಲ್ಲಿನ ಮೇಲೆ ಬೆಂಕಿಯನ್ನು ಹಾಕಿದ್ದಾರೆ. 4-5 ಸಾಲು ಆ ಹುಲ್ಲಿನ ಮೆದೆಗೆ ಸಾಲಿನ ಮೆದೆಗೆ ಬೆಂಕಿಯನ್ನು ಹಚ್ಚಿ ಅದರ ಮೇಲೆ ರಾಸುಗಳನ್ನ ಆರಿಸಿಕೊಂಡು ಬರ್ತಾರೆ. ನೋಡಿ ಎಷ್ಟು ಜೋರಾಗಿ ಉರಿತಾ ಇರ್ತಕ್ಕಂಥ ಬೆಂಕಿಯನ್ನು ತಾವೀಗ ನೋಡ್ತಾ ಇದ್ದಾರೆ. ಆ ಕಡೆಯಿಂದ ಈಗ ರಾಸುಗಳನ್ನ ಓಡಿಸಿಕೊಂಡು ಬರ್ತಾರೆ. ನೋಡಿ ಎಷ್ಟು ಜೋರಾಗಿ ತಗ ಉಡ್ತಾ ಇದೆ. ರಾಸುಗಳು ಯಾವ ರೀತಿ ಕಿಚ್ಚನ್ನ ಹಾಯ್ದು ಜಂಪ್ ಮಾಡಿಕೊಂಡು ಬರ್ತಾ ಇರ್ತಕ್ಕಂಥ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ರ. ಎಲ್ಲ ಹಸುಗಳು ಕಿಚ್ಚನ್ನು ಹಾಯಿಸಿರತಕ್ಕಂಥ ಹಸುಗಳ ಒಂದು ವಿಶೇಷ ಫೋಟೋವನ್ನು ಕಡೆಯ ಭಾಗದಲ್ಲಿ ಈ ವಿಡಿಯೋ ಕಡೆಯ ಭಾಗದಲ್ಲಿ ಕೊಟ್ಟಿದ್ದೇನೆ. ಯಾವ ಹಸುಗಳು ಎಷ್ಟು ಚೆನ್ನಾಗಿ ಕಾಣಿಸೋ ಹಾಗೆ ಈ ಒಂದು ಕಿಚ್ಚನ್ನು ಹಾಯ್ದಿವೆ ಅದರ ಫೋಟೋಗಳನ್ನು ಈ ವಿಡಿಯೋ ಕಡೆಯಲ್ಲಿ ಕೊಡ್ತಾ ಇದ್ದೇನೆ. ನೋಡಿ ಎಲ್ಲ ಹಸುಗಳು ಕಿಚ್ಚನ್ನು ಆಯ್ದುಕೊಂಡು ಬರ್ತಾ ಇರ್ತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ದೀರಾ. ಕೆಲವು ಹಸುಗಳು ಹೆದರ್ಕೊಂಡು ಅರ್ಧದಲ್ಲೇ ಪಕ್ಕಕ್ಕೆ ಸರಿದು ಹೋಗ್ತವೆ. ಆಗ ಅವುಗಳು ಕೂಡ ಕರ್ಕೊಂಬಂದು ಕಿಚ್ಚನ್ನು ಹಾಯಿಸಿ ಕರ್ಕೊಂಡು ಹೋಗ್ತಾರೆ. ಈಗ ನೋಡಿ ತುಂಬ ಜನ ಪ್ರೆಸ್ ಫೋಟೋಗ್ರಾಫರ್ಗಳು ಇಲ್ಲಿ ಕುಂತಿರ್ತಕ್ಕಂಥ ವಿಡಿಯೋ ತೆಗಿತಾ ಇರೋರು, ಫೋಟೋ ತೆಗಿತಾ ಇದ್ದಾರೋರು ಸುಮಾರು ಜನ ಇದ್ದಾರೆ. ಇಲ್ಲಿ ಯಾವ ರೀತಿ ಬೆಂಕಿ ಜ್ವಾಲೆ ಮೇಲಕ್ಕೆ ಏರ್ತಾ ಇದೆ. ಇಲ್ಲಿ ಎಲ್ಲರಿಗೂ ಕೂಡ ನೋಡಿ ಕಿಚ್ಚನ್ನು ಹಾಯಿಸ್ತಾ ಇರ್ತಕ್ಕಂಥದ್ದು ಹಸುಗಳಿಗೆ ತಾವೀಗ ನೋಡ್ತಾ ಇದ್ದೀರಾ. ಎಲ್ಲಕ್ಕೆ ಹಸುಗಳು ಕಿಚ್ಚನ್ನು ಹಾಯ್ದ ಮೇಲೆ ಅವುಗಳು ತಮ್ಮ ಮನೆಗೆ ಕರೆದುಕೊಂಡು ಹೋಗ್ತಾರೆ. ನೋಡಿ ಯಾವ ರೀತಿ ಜಂಪ್ ಮಾಡ್ತಾ ಇದೆ ನೋಡಿ. ಒಂದು ರಾಸು ತುಂಬ ಚೆನ್ನಾಗಿ ಜಂಪ್ ಮಾಡಿದೆ. ಜೊತೆಗೆ ಮನುಷ್ಯರು ಕೂಡ ಜಂಪ್ ಮಾಡಿಕೊಂಡು ಹಸು ಹಿಡ್ಕೊಂಡು ಬರ್ತಾರೆ. ಈಗ ತುಂಬ ಸಂತೋಷಕರವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಸಂಕ್ರಾಂತಿ ದಿನ ವಿಶೇಷವಾದ ಒಂದು ಕಾರ್ಯಕ್ರಮ ಏನಪ್ಪ ಅಂದರೆ ರಾಸುಗಳಿಗೆ ಕಿಚ್ಚನ್ನು ಹಾಯಿಸುವಂಥ ದೃಶ್ಯವನ್ನು ಈಗ ತಾವು ನೋಡ್ತಾ ಇದ್ದೀರಾ. ಸುಮಾರು 3/4 ಪಾಲು ಆ ಬೆಲ್ಲೂರೆಲ್ಲ ಉರಿದು ಹೋಗಿದೆ. 1/4 ಭಾಗ ಅಂತ ಉರಿತಾ ಇದೆ. ಅಲ್ಲಿಯೂ ಕೂಡ ಕಿಚ್ಚನ್ನು ಹಾಯಿಸ್ತಾ ಇರ್ತಕ್ಕಂಥ ಹಸುಗಳನ್ನು ಕರ್ಕೊಂಬಂದು ಕಿಚ್ಚನ್ನು ಹಾಯಿಸ್ತಾ ಇರ್ತಕ್ಕಂಥ ಈಗ ತಾವು ನೋಡ್ತಾ ಇದ್ದೀರಾ. ನೋಡಿ ಯಾವ ರೀತಿ ಜನಗಳು ಕೂಡ ಓಡ್ಬರ್ತಾ ಇರ್ತಕ್ಕಂಥದ್ದು. ಕಿಚ್ಚನ್ನು ಹಾಯಿಸ್ಕೊಂಡು ಬರ್ತಾ ಇರ್ತಕ್ಕಂಥ ನೋಡಿ ಮತ್ತೊಂದು ಹಸು ಬಂತು. ಈಗ ವಿಡಿಯೋ ಮಾಡ್ತಾ ಇರತಕ್ಕಂಥ ಫೋಟೋ ತೆಗಿತಾ ಇರತಕ್ಕಂಥವ್ರು ಎಲ್ಲರೂ ಕೂಡ ಅಲ್ಲಿ ವಿಶೇಷವಾಗಿ ನಿಂತಿರ್ತಕ್ಕಂಥ ದೃಶ್ಯವನ್ನು ಈಗ ನಾವು ನೋಡ್ತಾ ಇದ್ದೀವಿ. ಏನು ಮುಕ್ತಾಯ ಹಂತಕ್ಕೆ ಬಂದಿದೆ. ಈಗ ನೆಲ್ಲೂರೆಲ್ಲ ಉರಿದು ಬೂದಿಯಾಗಿದೆ. ಈಗ ಅದು ಬೂದಿಯನ್ನು ಕುಟ್ಟಿ ಅದರಲ್ಲಿರ್ತಕ್ಕಂಥ ಸಣ್ಣ ಕಪ್ಪನ್ನು ಹಣೆಗೆ ಇಟ್ಕೊಳ್ತಾರೆ. ಇದು ದೇವರ ಪ್ರಸಾದ, ಹಸುಗಳ ಪ್ರಸಾದ ಅಂತ ಹೇಳಿ ಅವರು ಈ ಒಂದು ಕಾರ್ಯಕ್ರಮ ಮಾಡ್ತಾರೆ. ಈಗ ಸಂಪನ್ನವಾಗಿ